ಶುಭಾಶಯಗಳನ್ನು ಕೋರುತ್ತಾ ಇಂದು ಕರ್ನಾಟಕ ಸರ್ಕಾರದ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಆಚರಣೆಯನ್ನು ಮಾಡಲಾಗುತ್ತಿದೆ. ಈ ಜಯಂತಿ ಆಚರಣೆಯ ಅಂಗವಾಗಿ
ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀ ಶಬ್ರ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು, ಚಿನ್ನದ ಕಂತಿ ಚಿಕ್ಕ ವೀರೇಶ್ವರ ಸಂಸ್ಥಾನ ಹಿರೇಮಠ ಶ್ರೀನಿವಾಸ ಸರಡಗಿ, ತಾಜ್ ಸುಲ್ತಾನ್ಪುರ ಹಾಗೂ ಕುರಿಕೋಟ ಬಂದಿದ್ದಾರೆ. ಅವರಿಗೆ ನಾನು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ಮಡಿವಾಳ ಸಮಾಜದ ಸಮಾಜದ ವತಿಯಿಂದ ನಾನು ಎಲ್ಲರ ವತಿಯಿಂದ ನಾನು ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಅಕ್ಕಮಹಾದೇವಿ ಆಶ್ರಮ ಕಲಬುರಗಿ ಇವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಸಹ ನಾನು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಹಾಗೆಯೇ ಎಲ್ಲ ಸಮಾಜದ ಪದಾಧಿಕಾರಿಗಳು ಮತ್ತು ಸಮುದಾಯದ ವತಿಯಿಂದ ಅವರಿಗೂ ಸಹ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಮಡಿವಾಳ ಮಾಚಿದೇವರ ಕುರಿತು ವಿಶೇಷ ಉಪನ್ಯಾಸ ನೀಡಲು ಆಗಮಿಸಿರುವಂತಹ ಕಲಬುರಗಿಯ PDA ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಸಂಜಯ್ ಮಾಕಲ್ ಸರ್ ಅವರು ಬಂದಿದ್ದಾರೆ. ಅವರಿಗೂ ಸಹ ನಾನು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಮತ್ತು ಮಡಿವಾಳ ಸಮಾಜದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಅವರಿಗೂ ಸಹ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ನಮ್ಮೊಂದಿಗೆ ಕಲಬುರಗಿ ಮಡಿವಾಳ ಸಮಾಜದ ಜಿಲ್ಲಾಧ್ಯಕ್ಷರಾಗಿರುವ ಶ್ರೀ ರವಿಕುಮಾರ್ ಶಾಪುರ್ಕರ್ ಅವರು ಸಹ ಇದ್ದಾರೆ. ಅವರಿಗೂ ಸಹ ನಾನು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ಎಲ್ಲ ಸಮಾಜದ ವತಿಯಿಂದ ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ನಮ್ಮೊಂದಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯ ತಹಸೀಲ್ದಾರ್ ಆಗಿರುವ ಶ್ರೀ ಶಿವಪ್ರಭು ಹಿರೇಮಠ್ ಸರ್ ಅವರು ಇದ್ದಾರೆ. ಅವರಿಗೂ ಸಹ ನಾನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಎಲ್ಲ ಸಮಾಜದ ಬಾಂಧವರ ಪರವಾಗಿ ನಾನು ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವ ಶ್ರೀ ವಿಜಯಕುಮಾರ್ ತೇಗಲ್ತಿಪ್ಪಿ ಅವರು ಇದ್ದಾರೆ. ಅವರಿಗೂ ಸಹ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಮಡಿವಾಳ ಮಾಚಿದೇವರ ಜಯಂತ್ಯುತ್ಸವ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವ ಶ್ರೀ ಶಿವಪುತ್ರಪ್ಪ ಮಲ್ಲಾಬಾರ್ಕರ್ ಅವರಿದ್ದಾರೆ. ಅವರಿಗೂ ಸಹ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಇಲ್ಲಿ ಆಗಮಿಸಿರುವಂಥ ಎಲ್ಲ ಸಮಾಜದ ಪದಾಧಿಕಾರಿಗಳು, ಸಮಾಜದ ಬಾಂಧವರು ಮತ್ತು ಇದೀಗ ತಾನೇ ನಾಡಗೀತೆಯ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಚೆನ್ನಮ್ಮ ಶ್ರೀಮತಿ ಕವಿತಾ ಮಠಪತಿ ಅವರಿಗೂ ಸಹ ನಾನು ಇಲಾಖೆ ವತಿಯಿಂದ ಮತ್ತು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಇಲ್ಲಿ ಆಗಮಿಸಿರುವ ಎಲ್ಲ ನಮ್ಮ ಜಾನಪದ ಕಲಾ ತಂಡಗಳು ಮತ್ತು ಮಾಧ್ಯಮ ಪ್ರತಿನಿಧಿಗಳು ಇದ್ದಾರೆ. ಅವರಿಗೂ ಸಹ ನಾನು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಮತ್ತು ಮಡಿವಾಳ ಸಮಾಜದ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಇಲ್ಲಿ ಆಗಮಿಸಿರುವಂಥ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ
ಇಲಾಖೆ, ಜಿಲ್ಲಾ ಪಂಚಾಯಿತಿ ಗುಲ್ಬರ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಶರಣರ ಸಾಲಿನಲ್ಲಿ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶತಸ್ಥಲ ಬ್ರಹ್ಮಿ ಡಾಕ್ಟರ್ ರೇವಣಸಿದ್ಧ ಶಿವಾಚಾರ್ಯರ ಪಾದಗಳಿಗೆ ನಮಸ್ಕರಿಸಿ, ಇನ್ನೋರ್ವ ಪರಮ ಪೂಜ್ಯ ಪ್ರಭು ತಾಯಿಯವರ ಪಾದಗಳಿಗೆ ನಮಸ್ಕರಿಸಿ, ಮಡಿವಾಳ ಮಾಚಿದೇವರ ಬಗ್ಗೆ ಸವಿಸ್ತಾರವಾದಂಥ 900 ವರ್ಷಗಳ ಹಿಂದಿನ ಇತಿಹಾಸವನ್ನು ಪಠನ ಮಾಡಿ ಅಧ್ಯಯನ ಮಾಡಿ ನಮ್ಮೆಲ್ಲರಿಗೂ ಉಪನ್ಯಾಸಗಳು ಆಗಮಿಸಿರ್ತಕ್ಕಂಥ ಗೆಳೆಯ ಸಂಜಯ್ ಮಾಕಲ್ರವರೇ ಮತ್ತು ನಮ್ಮ ವಿಜಯಕುಮಾರ್ ಪಾಟೀಲ್ ತೇಗಿಲ್ತಿಪ್ಪಿ ಅವರೇ, ಜಗದೀಶ್ವರಿ ಆಶಿ ಅವರೇ, ಶಿವಪ್ರಭು ಹಿರೇಮಠರವರೇ, ರವಿಕುಮಾರ್ ಶಾಪುರ್ಕರ್ ಅವರೇ, ಶಿವಪುತ್ರಪ್ಪ ಮಲ್ಲಾಬಾದ್ಕರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಅನೇಕ ಎಲ್ಲ ಗಣ್ಯಮಾನ್ಯರೇ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಮಡಿವಾಳ ಸಮಾಜದ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಮಡಿವಾಳ ಮಾಚಿದೇವರ ಬಗ್ಗೆ 12ನೇ ಶತಮಾನದಲ್ಲಿ ಅವರು ಮಾಡಿರ್ತಕ್ಕಂಥ ಆಲಮ್ಮ ಪ್ರಭುವಿನ ಅಧ್ಯಕ್ಷತೆಯಲ್ಲಿ ಬಸವಣ್ಣವರು ಬಂದು ನೇತೃತ್ವದಲ್ಲಿ ಕುಲುಕೊಬ್ಬ ಶರಣರು ಕೂಡ ಸೇರಿ ಈಗಿನ ಪಾರ್ಲಿಮೆಂಟ್ ಅಂತ ನಾವೇನಂತೀವಿ, 12ನೇ ಶತಮಾನದಲ್ಲಿ ಕೂಡ ಆಗಿನ ಪಾರ್ಲಿಮೆಂಟ್ನಲ್ಲಿ ಮಡಿವಾಳ ಮಾಚಿದೇವರು ಆಗಿನ ಪರಿಸ್ಥಿತಿಯ ಅನುಗುಣಕ್ಕಾಗಿ ದಿಟ್ಟ ನೇರವಾಗಿ ಅಸ್ಪೃಶ್ಯತೆ, ಮೂಢನಂಬಿಕೆ, ಜಾತಿ ಪದ್ಧತಿ ಇವೆಲ್ಲವನ್ನು ದಿಟ್ಟವಾಗಿ ವಚನ ಸಾಹಿತ್ಯದ ಮೂಲಕ ಧಿಕ್ಕರಿಸಿ ಮಾತನಾಡ್ತಕ್ಕಂಥ ಒಬ್ಬ ಶರಣ ಆಗಿನ ಕಾಲದ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಒಬ್ಬ ಶರಣರ ಸಾಲಿನಲ್ಲಿ ಮಡಿವಾಳ ಮಾಚಿದೇವರು ಬರ್ತಾರೆ ಅಂತಕ್ಕಂಥದ್ದು ನಾವು ಮರೀಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇವತ್ತು ನೀವು ನೋಡಿದಿರಿ ಎಲ್ಲ ಶರಣರಲ್ಲಿ ಕೂಡ ಎಲ್ಲರೂ ಏನಪ್ಪ ಅಂದ್ರೆ ಭಾಳಷ್ಟು ಶಾಂತರು. ಇವರು ಬಿಜ್ಜಳನ ರಾಜನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಗಳು ನಾಗಿ ಬಸವಣ್ಣವರ ಕಾಲದಲ್ಲಿ ಕೂಡ ಇವರು ಒಬ್ಬ ಮಹಾದಂಡನಾಯಕನಾಗಿ ಕೆಲಸ ಮಾಡ್ತಕ್ಕಂಥದ್ದು. ಯಾರಿಗೂ ಕೂಡ ಖಡ್ಗ ಇಲ್ಲ. ಬಸವಣ್ಣವರು ಕೂಡ ಆ ನಂತರ ಖಡ್ಗ ತೆಗೆದಿದ್ದು. ಆದರೆ ಮಡಿವಾಳ ಮಾಚಿದೇವರು ಖಡ್ಗ ಸಮೇತವಾಗಿರ್ತಕ್ಕಂಥ ಚಿನ್ನವನ್ನು ಅವರಿಗೆ ಆವತ್ತು ಧರಿಸಿ ಆ ಒಂದು ಅನುಭವ ಮಂಟಪದಲ್ಲಿ ಪ್ರವೇಶ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಮಡಿವಾಳ ಮಾಚಿದೇವರು. ಮಡಿವಾಳ ಮಾಚಿದೇವರು ಖಡ್ಗ ಅಂದರೆ ಯಾರ ಸಂಗಟ ಯುದ್ಧ ಮಾಡಲಿಕ್ಕಲ್ಲ, ಧರ್ಮದ ದಾರಿಯನ್ನು ತಪ್ಪಿ ಅಧರ್ಮದ ಕಡೆಗೆ ಹೋಗ್ತಕ್ಕಂಥ ರೀತಿಯಲ್ಲಿ ಆಗಬಾರ್ದು ಅಂಥೇಳಿ ಆ ವಚನ ಸಾಹಿತ್ಯದ ರಕ್ಷಣೆಗೋಸ್ಕರ ವಚನ ಸಾಹಿತ್ಯದ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ದಾರಿ ತೋರಿಸ್ತಕ್ಕಂಥ ವಚನ ಸಾಹಿತ್ಯ ರಕ್ಷಣೆ ಮಾಡ್ಬೇಕಂತ ಹೇಳಿ ಮಡಿವಾಳ ಮಾಚಿದೇವರು ಮಡಿವಾಳದ ಸಮಾಜದವರಿಗೆ ಆಗಿನ ಕಾಲದಲ್ಲಿ ಪರೀಟ ಅಗಸರು ಈಗ ಪರಿವರ್ತನೆ ಆಗಿ ಮಡಿವಾಳ ಮಾಚಿದೇವರು ಅಂತ ಹೇಳಿ ಕರಿತಕ್ಕಂಥ ಸಂದರ್ಭ. ಇಂಥ ಒಂದು ಸಮಾಜ ಇವತ್ತು ಭಾಳ ಸಣ್ಣ ಸಮಾಜ ಆದರೂ ಕೂಡ ಹಿಂದಿನ ದಂತ ಕಥೆಗಳಿವೆ. ವೀರಭದ್ರನು ಒಂದು ಇದರಲ್ಲಿ ಸಂಹಾರ ಮಾಡಿ ಶಿವನ ದರ್ಶನಕ್ಕಾಗಿ ಆಸ್ಥಾನದಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಶರಣನಿಗೆ ಏನಪ್ಪ ಅಂದ್ರೆ ಆ ಬಟ್ಟೆಯನ್ನು ತಾಗಿದ ಫಲವಾಗಿ ನೀನು ಮುಂದೆ ಏನಪ್ಪ ಅಂದ್ರೆ ಭೂಮಿ ಮೇಲೆ ಹೋಗಿ ಆ ಶರಣರ ಬಟ್ಟೆಯನ್ನು ತೊಳೆದು ಏನಪ್ಪ ಅಂದ್ರೆ ಶುದ್ಧ ಮಾಡಿ ನಿನ್ನ ಪರಿಹಾರ ಮುಕ್ತನಾಗಿ ಏನಪ್ಪ ಅಂದ್ರೆ ಮುಂದೆ ನಮ್ಮನ್ನು ದರ್ಶನಕ್ಕೆ ಕೊಡು ಅಂತಕ್ಕಂಥ ಒಂದು ಮಾತಿನ ಮೂಲಕ 12ನೇ ಶತಮಾನದಲ್ಲಿರ್ತಕ್ಕಂಥ ಅನೇಕ ಶರಣರು ಅಲ್ಲೆಲ್ಲ ಶರಣರು ಸೇರಿರ್ತಕ್ಕಂಥ ನೂರಾರು ಶರಣರ ಬಟ್ಟೆಗಳನ್ನು ತೊಯ್ಸೇನಪ್ಪ ಅಂದ್ರೆ ಅದನ್ನು ಒಣಗಿಸಿ ಕೊಡ್ತಕ್ಕಂಥ ಕೆಲಸ ಅವತ್ತು ಕಾಯಕ ಪ್ರತಿಯೊಬ್ಬ ಶರಣರು ಅಂಬಿಗರ ಚಳುವನವರು ನಾವೇ ದಾಟಿಸ್ತಕ್ಕಂಥ ಕಾಲಬಹುದು. ಡೋರ ಕಕ್ಕಯ್ಯನವರ ಕಾಯಕ ಬೇರೆ, ನಮ್ಮ ಮಡಿವಾಳ ಮಾಚಿದೇವರ ಕಾಯಕ ಬೇರೆ, ಹೂಗಾರ ಮಾದಯ್ಯನವರ ಕಾಯಕ ಬೇರೆ. ಯಾರ್ಯಾರು ಶರಣರಾಗಿ ಹೋಗಿದ್ರು ಅವರೆಲ್ಲರೂ ತಮ್ಮ ಕಾಯಕದ ಮೂಲಕ ದಾಸೋಹವನ್ನು ಮಾಡಿ ಈ ಸಮಾಜಕ್ಕೆ ಧರ್ಮದ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಇತಿಹಾಸದ ಪರಂಪರೆಯಲ್ಲಿ ಬಂದಿರತಕ್ಕಂಥದ್ದು. ಇವತ್ತು ಎಲ್ಲವನ್ನು ಮೆಲಕ್ಕೆ ಹಾಕಿದಿರುವ ಒಂದು ಪುಣ್ಯದಿಂದ ನಾವೆಲ್ಲ ಇನ್ನೂ ಸಂಸ್ಕಾರಿತವಾಗಿ ಈ ಭಾರತ ದೇಶ ತೆರೆ ಎತ್ತಿ ತಿರುಗಾಡಲಿಕ್ಕೆ ಕಾರಣೀಭೂತ ಅಂದರೆ ಹಿಂದೆ ಹೋಗಿರ್ತಕ್ಕಂಥ ಅನೇಕ ಪಾವಡ ಪುರುಷರು, ಮಹಾತ್ಮರು, ಶರಣರು, ಸಂತರು ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟು ಸಮಾಜ ಬೇರೆ ಕಡೆಗೆ ಹೋಗದೆ ದಾರಿಯನ್ನು ತಪ್ಪಿದರೂ ಕೂಡ ಮತ್ತೆ ಸರಿದಾರಿ ತರ್ತಕ್ಕಂಥ ರೀತಿಯಲ್ಲಿ ಪ್ರವಚನ, ಕೀರ್ತನ,
ಇಂಥವೆಲ್ಲ ಪುಣ್ಯ ಕಥೆಗಳನ್ನು ಹಚ್ಚಿ ಈ ಭಾರತ ದೇಶದ ಪರಂಪರೆ ಇತಿಹಾಸದಲ್ಲಿ ಇಂಥ ಮಠಾಧೀಶರ ಮಠವನ್ನು ಸ್ಥಾಪನೆ ಮಾಡಿ ಮಠಾಧೀಶರ ಮೂಲಕ ಹಾನಗಲ್ಲ ಕುಮಾರಸ್ವಾಮಿಗಳು 100 ವರ್ಷಗಳ ಹಿಂದೆ ಶಿವೋಗಿ ಮಂದಿರವನ್ನು ಸ್ಥಾಪನೆ ಮಾಡಿ ಸಣ್ಣ ಸಣ್ಣ ಯುವಕರಿಗೆ ಮಠಾಧೀಶರನ್ನ ಎಲ್ಲ ಶಿಕ್ಷಣ ಕೊಟ್ಟು ಇವತ್ತು ಒಳ್ಳೆಯ ಉಪದೇಶವನ್ನು ಹೇಳ್ತಕ್ಕಂಥ ರೀತಿಯಲ್ಲಿ ಇವತ್ತು ಪಂಚಪೀಠಗಳ ವಿಚಾರ ಆಗಿರ್ಬೋದು, 12ನೇ ಶತಮಾನದಲ್ಲಿರ್ತಕ್ಕಂಥ ಬಸವಣ್ಣವನ ವಿಚಾರ ಆಗಿರ್ಬೋದು, ಹಿಂದೆ ಬುದ್ಧನಿಂದ ಕಾಲದಿಂದಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸ್ವತಂತ್ರ ನಂತರ ಸಮಾಜದಲ್ಲಿ ಸಂವಿಧಾನದ ಮೂಲಕ ನಮಗೆಲ್ಲ ಕಾಯ್ದೆ ಹಕ್ಕುಗಳನ್ನು ತರ್ತಕ್ಕಂಥವರಿಗೂ ಕೂಡ ಈ ಎಲ್ಲ ಶರಣರ ಕೊಡುಗೆ ಅಪಾರವಾಗಿರ್ತಕ್ಕಂಥ ಕೊಡುಗೆ. ಅದೇ ಕೊಡುಗೆಯನ್ನು ಮಡಿವಾಳ ಮಾಚಿದೇವರು ತಮ್ಮ ಒಂದು ದಿಟ್ಟ ನಿಲುವಿನಿಂದ ಒಂದು ಮಾತನ್ನು ಯಾವತ್ತೂ ಕೂಡ ಏನಪ್ಪ ಅಂದರೆ ರಕ್ಷಣೆ ಮಾಡುತ್ತಾ ಸುಳ್ಳನ್ನು ನಂಬದೆ ಸತ್ಯ ಇದ್ದಕ್ಕಿದ್ದಂತೆ ಹೇಳಿರ್ತಕ್ಕಂಥ ಏಕೈಕ ವ್ಯಕ್ತಿ, ಖಡ್ಗವನ್ನು ಹಿಡಿದು ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಮಡಿವಾಳ ಮಾಚಿದೇವ ಅಂತಕ್ಕಂಥದ್ದು ನಾವ್ಯಾರೂ ಮರೆದೆ ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಹಿಂದಿನ ಇತಿಹಾಸವನ್ನು, ನಮ್ಮ ಸಮಾಜದ ಇತಿಹಾಸವನ್ನು ಜನರಿಗೆ ಗೊತ್ತಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇವೆಲ್ಲ ಜಯಂತಿಗಳನ್ನು ಮಾಡ್ತಕ್ಕಂಥ ಉದ್ದೇಶ. ಕುಣಿದು ಕುಪ್ಪಳಿಸ್ತಕ್ಕಂಥದ್ದು ಜಯಂತಿ ಅಲ್ಲ. ಈಗ ನಮ್ಮ ಮಾಕಲವರು ಹೇಳ್ತಾರೆ ಸವಿಸ್ತರವಾಗಿ ಇವರ ಇತಿಹಾಸ ಏನಿದೆ, ಇವರು ಮಾಡಿರ್ತಕ್ಕಂಥ ಕೆಲಸ ಏನು ಅಂತಕ್ಕಂಥದ್ದು ಅದನ್ನು ಕೇಳಿಕೊಂಡು ನಮ್ಮ ಜೀವನದಲ್ಲಿ ಸ್ವಲ್ಪ ಮಟ್ಟಿಗಾದರೂ ನಾವು ಕೂಡ ನಡೆದುಕೊಂಡ್ರೆ ಅದೇ ಮಡಿವಾಳ ಮಾಚಿದೇವರಿಗೆ ಸಲ್ಲಿಸ್ತಕ್ಕಂಥ ಒಂದು ಕೆಲಸ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕರನ್ನಾಗಿ ಮಾಡಿದಿರಿ. ತಮ್ಮ ಸಮಾಜದವರ ಬೆಂಬಲ ಯಾವತ್ತೂ ಕೂಡ ನನಗೆ ಸಹಕಾರ ಇದೆ. ನಾನು ಕೂಡ ತಮ್ಮ ಸಮಾಜದವರು ಒಬ್ಬರು ಇರಬೇಕಂತ ಹೇಳಿ ಯೂನಿವರ್ಸಿಟಿಯಲ್ಲಿ ಏನಪ್ಪ ಅಂದ್ರೆ ಸಿಂಡಿಕೇಟ್ ಮೆಂಬರ್ ಆಗಿ ಮಲ್ಲಣ್ಣ ಮಡಿವಾಳ ಅವರಿಗೆ ಏನಪ್ಪ ಅಂದ್ರೆ ನೇಮಕ ಮಾಡಿರ್ತಕ್ಕಂಥದ್ದು ಮತ್ತು ಇನ್ನೂ ಒಂದು ಹೆಸರು ಕೂಡ ಈ ಸಮಾಜದಲ್ಲೇ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಏನೇ ಕೆಲಸ ಇದ್ದರೂ ಕೂಡ ತಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಯಾವತ್ತೂ ತಮ್ಮ ಸಮಾಜದ ಬಂಧುಗಳ ಜೊತೆಗೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ಸಾಹಿತ್ಯ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಪಂಚಾಯತ್ ಕಲಬುರಗಿ ವತಿಯಿಂದ ನಮ್ಮ ಅಕ್ಕನವರಿದ್ದಾರೆ. ಅವರಿಗೆ ಅನಂತ ಶರಣು ಶರಣಾರ್ಥಿಯನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಹಿರೇಮಠ ಅಣ್ಣನವರಿದ್ದಾರೆ, ಮಲ್ಲು ಅಣ್ಣನವರಿದ್ದಾರೆ. ಅನಂತ ಶರಣು ಶರಣಾರ್ಥಿಯನ್ನು ಸಲ್ಲಿಸುತ್ತಾ ಎದುರುಗಡೆ ಇರುವಂತಹ ನನ್ನ ತಾಯಿ ಬಳಗವೇ, ಶರಣ ಬಳಗವೇ, ಮಡಿವಾಳ ಸಮುದಾಯದ ಎಲ್ಲ ಕುಲಬಾಂಧವರೇ, ನಿಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ಶರಣಬಂಧುಗಳೇ, ಕಲ್ಯಾಣ ಕ್ರಾಂತಿ ಆಗಿದ್ದು ಯಾವುದಕ್ಕೋಸ್ಕರ? ನಮ್ಮನ್ನು ಯಾರು ಮೂಢನಂಬಿಕೆಗೆ ಬಲಿಪಶು ಅಂತ ಮಾಡಿದ್ರು, ಯಾರು ನಮಗೆ ಅಜ್ಞಾನದ ಹಾದಿಯಲ್ಲಿ ತಳೆತಿದ್ರು, ವಿಭೂತಿಯಿಂದ ದೂರವನ್ನು ಮಾಡಿ, ಲಿಂಗದಿಂದ ದೂರವನ್ನು ಮಾಡಿ, ನೀನು ಗುರು ಆಗಬಲ್ಲೆ, ನೀನು ಲಿಂಗವಾಗಬಲ್ಲೆ, ನೀನು ಮಾತನಾಡುವ ದೇವರಾಗಬಲ್ಲೆ ಅನ್ನುವಂಥ ಕಾನ್ಸೆಪ್ಟನ್ನು ಕೊಟ್ಟವರೇ ವಿಶ್ವಗುರು ಬಸವಣ್ಣನವರು. ಲಿಂಗಕ್ಕೆ ಜಾತಿ ಇಲ್ಲ, ವಿಭೂತಿಗೆ ಜಾತಿ ಇಲ್ಲ, ರುದ್ರಾಕ್ಷಿಗೆ ಜಾತಿ ಇಲ್ಲ, ಇಂಥ ಕುಲದವರೇ ಧರಿಸ್ಬೇಕು ಅನ್ನುವಂಥದ್ದಿಲ್ಲ. ಆ ಕುಲದ ಕಸವನ್ನು ಕಿತ್ತಿ ಒಗೆದವರೇ ವಿಶ್ವಗುರು ಬಸವಣ್ಣನವರು. ಅದಕ್ಕೆ ಅವರಿಗೆ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವ ತಂದೆ ಅಂತ ಕರೆದರು. ಆ ಸಾಂಸ್ಕೃತಿಕ ನಾಯಕ ಬಸವ ತಂದೆಯ ಅಡಿಧಾವರಿಯಲ್ಲಿ ಯಾರ್ಯಾರು ಬೆಳೆದರು? 770 ಅಮರಗಣಗಳು, 1,96,000 ಶರಣರು ಅವತ್ತು 12ನೇ ಶತಮಾನದಲ್ಲಿ ಬೆಳಗಿದ್ರು. ಇನ್ನು ಬೇರೆ ಬೇರೆ ಪಂಗಡಗಳು ಅಂತ ನಾವೇನು ಹೇಳ್ತೀವ, ಅಲ್ಲಿ ಏನಾದರೂ 1,96,000 ಶರಣರು ಏನಾದ್ರು ಬೆಳೆದಾರೇನು? ನಮಗೆ ಲಿಂಗ ಕೊಟ್ರೇನು, ಸಮಾನತೆ ಕೊಟ್ರೇನು, ಬಾರಪ್ಪ ಅಂತ ಪಕ್ಕದಲ್ಲಿ ಕರ್ಕೊಂಡು ಪ್ರಸಾದ ಮಾಡಿಸಿದ್ರೇನು, ನೀನು ನನ್ನವನು ಅಂತ ಕರೆದ್ರ, ಜಾತಿಯ ಸೂತಕವನ್ನು ಅಂಟಿಸಿ ದೂರ ಇಟ್ಟು ಏನಂತ ಕರೆದ್ರು? ನೀನು ಅಸ್ಪೃಶ್ಯ ಅಂತ ಕರೆದ್ರು, ಶೂದ್ರ ಅಂತ ಕರೆದ್ರು. ಅದಕ್ಕೆ ಇವೆಲ್ಲವನ್ನ ನಾನು ಕುಂತು ಮಾತಾಡಿದ್ರು ಸರಿಯಾಗಲ್ಲ, ನಾವು ನಿಂತು ಮಾತಾಡಿದವ್ರು ನಾವು. ಅದಕ್ಕೆ ಅಸ್ಪೃಶ್ಯ ಅಂತ ಯಾರು ಕರೆದ್ರು ಅಂತ ಎಲ್ಲ ಸಮುದಾಯದ ಬಳಗದವರನ್ನ ಒಂದೇ ತೆಕ್ಕೆಯಲ್ಲಿ ಹಿಡಿದುಕೊಂಡು ಬಸವಾದಿ ಪ್ರಮಥರೆಲ್ಲ ಅನುಭವ ಮಂಟಪದಲ್ಲಿ ಸೇರಿ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಮಡಿವಾಳ ಮಾಚಿ ತಂದೆ ಖಡ್ಗವನ್ನು ಯಾಕೆ ಹಿಡಿದ್ರು? ನಮ್ಮ ಮಕ್ಕಳಣ್ಣನವ್ರು ಹೇಳಿದ್ರು, ಯಪ್ಪ ಒಂದು ಕಾಲದಲ್ಲಿ ನಮಗೆಲ್ಲರಿಗೂ ಶೂದ್ರ ಅಂತ ಕರೆದಿದ್ರಿ, ನೀವು ಅಸ್ಪೃಶ್ಯರು ಅಂತ ಕರೆದಿದ್ರಿ, ನೀವು ಮುಟ್ಟಬೇಡ ದೂರ ಹೋಗಂತ ನಮಗೆ ದೂರ ಸರಿಸಿಟ್ಟಿದ್ರಿ ನೀವು. ಅದಕ್ಕೆ ಬಸವಣ್ಣನವರೇ ನಮ್ಗೆ ಹತ್ರ ಕರ್ಕೊಂಡು ನಮ್ಮಪ್ಪ ನಮ್ಮವ್ವ ನಮ್ಮ ಚಿಗವ್ವ ಅಂತ ತಿಳ್ಕೊಂಡು ನಮ್ಮೆಲ್ಲರಿಗೂ ಇಷ್ಟಲಿಂಗ ದೀಕ್ಷೆ ಕೊಟ್ಟು ಅಕ್ಷರಾಭ್ಯಾಸವನ್ನು ಮಾಡಿ ಸಾಧನೆಗೆ ಹಚ್ಚಿ ನಮಗೆ ಮನುಷ್ಯನನ್ನಾಗಿ ಮಾಡಿದ್ದಾರೆ. ನಮಗೂ ಮತ್ತು ಬಸವಣ್ಣನವರೊಡೆ ಅವಿನಾಭಾವ ಸಂಬಂಧವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತಕೊಂಡು ನಮ್ಮ ಮಡಿವಾಳ ಮಾಚಿ ತಂದೆ ಏನು ಮಾಡಿದ್ರು ಅಂದ್ರೆ ಖಡ್ಗವನ್ನು ಹಿಡಿದ್ರು. ಮಕ್ಕಳೇ, ನಿಮ್ಮ ಕೊಳ್ಳ ಲಿಂಗ ಇಲ್ಲಲ್ಲ, ನೀವು ಶೂದ್ರ ಇದ್ದೀರಿ ಅಂತ ಹೇಳಿದ್ರು.
ನೀವೇನು ಜಾತಿ ಜಾತಿ ಅಂತ ಮಾಡ್ಕೊಂಡು ಹೋಗಿದ್ರಲ್ಲ, ನಮ್ಗಿಂತ ಶುದ್ರ ನೀವಿದ್ದೀರಿ. ಅದಕ್ಕೆ ನಿಮ್ಮ ಶುದ್ರತ್ವದ, ನಿಮ್ಮ ಪೌರುಷದ ಏನು ಒಳಗಿಂದ ನಿಮ್ಮ ಮೈಲಿಗೆ ಏನದಲ್ಲ, ನಾನು ನೀನು ಅನ್ನುವಂಥ ಭೇದ ಭಾವ ಇದಲ್ಲ, ನಿಮ್ಮಂಥವರ ನೆರಳು ಕೂಡ ನಮ್ಮ ಶರಣರ ಬಟ್ಟೆ ಮೇಲೆ ಬೀಳಕೂಡದು. ನಾವು ಶರಣರಾಗಿವಿ, ನಾವು ಲಿಂಗವನ್ನು ಕಟ್ಕೊಂಡಿವಿ, ನಾವು ಇವತ್ತು ಧಾರಣೆ ಮಾಡೀವಿ, ಶಿವಯೋಗ ಸಾಧನೆಯನ್ನು ಮಾಡೀವಿ. ನಮ್ಮ ಮಲ್ಲಿಗಮ್ಮ ಅನ್ನುವಂಥ ತಾಯಿ ಸಾಧನೆ ಮಾಡಿ ಅನುಭವ ಮಂಟಪದಲ್ಲಿದ್ದಾರೆ. ಸುಮಾರು 52 ಜನ ತಾಯಂದಿರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಶಿವಶರಣೆಯರಾಗಿ ಹೋಗ್ಯಾರ. ಮತ್ತು ಇನ್ನುಳಿದ ಬೇರೆ ಬೇರೆಯಲ್ಲಿ ನೋಡ್ರಿ, ಏನಾದರೂ ಹೆಣ್ಮಕ್ಳಿಗೆ ಏನಾದರೂ ಸಮಾನತೆ ಕೊಟ್ಟಾರೇನು? ಕೊಟ್ಟಾರ? ಸಾಧ್ಯನೇ ಇಲ್ಲ. ಮತ್ತು ನಮ್ಮಲ್ಲಿ ಏನದ, ಬಸವತತ್ವದಲ್ಲಿ ಹೆಣ್ಮಕ್ಳಿಗೆ ಪಟ್ಟಾಧಿಕಾರ ಆಗ್ಯದ. ಕುರುಬ ಮನೆತನದ ಹೆಣ್ಮಗಳನ್ನ ನಮ್ಮ ವಿಜಯ ಮಹಾಂತೇಶ್ವರ ಶಾಖಾ ಮಠಕ್ಕೆ ಪಟ್ಟಾಧಿಕಾರ ಮಾಡಿದ್ದಾರೆ. ಕುರುಬ ಅಲ್ಲ, ಜಾತಿಯನ್ನು ಅಳಿದು ಹೋದಂತ ಲಿಂಗಾಯತ ತಾಯಿ ಆ ತಾಯಿ. ಅದಕ್ಕೆ ಶರಣ ಮದುಗಡೆ ಮಡಿವಾಳ ಮಾಚಿ ತಂದೆ ಕ್ರಾಂತಿಯಲ್ಲಿ ಖಡ್ಗವನ್ನು ಹಿಡಿದಿದ್ದು. ಯಾಕಂದ್ರೆ ನಮ್ಮನ್ನ ಈ ರೀತಿ ನೀವು ಕಂಡವರಪ್ಪ, ನಮ್ಮನ್ನ ಶೂದ್ರನ್ನಾಗಿ ಮಾಡಿದವರು. ಅದಕ್ಕೆ ನಿಮ್ಮ ಮೈಲಿಗೆ ನಮ್ಮ ಮೇಲೆ ಬೀಳೋದು ಬೇಡ. ನಾವು ಶರಣರಾಗಿದ್ದೀವಿ, ನಮ್ಮ ಶರಣರ ಬಟ್ಟೆ ಮೇಲೆ ಕೂಡ ನಿಮ್ಮ ನೆರಳು ಬೇಡ ಅಂತಕೊಂಡು ನಾನು ಬರಬೇಕಾದ್ರೆ, ಅಂದರೆ ಬಟ್ಟೆಯನ್ನು ಮಡಿ ಮಾಡ್ಕೊಂಡು ಬರಬೇಕಾದ್ರೆ ವೀರ ಗಂಟೆಯನ್ನು ಬಾರಿಸ್ತಿದ್ರು. ನಾನು ಬರ್ತಾ ಇದ್ದೀನಿ, ನೀವು ಹಾದಿಯಲ್ಲಿ ನಿಂದಿರಬೇಡ್ರಿ. ನಿಮ್ಮ ನೆರಳ ನನ್ನ ಮೇಲೆ ಬೀಳೋದು ಬೇಡ, ನನ್ನ ಗಂಟಿನ ಮೇಲೂ ಬೀಳೋದು ಬೇಡ. ಅದಕ್ಕೆ ಮಾಕಲಣ್ಣವರು ಹೇಳಿದಲ್ಲ, ಶರಣರ ಬಟ್ಟೆ ಅಂದರೆ ಸಾಮಾನ್ಯ ಬಟ್ಟೆ ಇಲ್ಲ. ಶರಣರ ಬಟ್ಟೆಯಿಂದ ಸುಗಂಧ ವಾಸನೆಯನ್ನು ಬರ್ತಿತ್ತು, ಓಂಕಾರ ನಾದವನ್ನು ಹೊರಹೊಮ್ತಿತ್ತು. ಯಾಕೆ ಓಂಕಾರ ನಾದವನ್ನು ಹೊರಹೊಮ್ತಿತ್ತು ಅಂದರೆ, ನಮ್ಮ ಮಡಿವಾಳ ಮಾಚಿ ತಂದೆ ಬಟ್ಟೆಯನ್ನು ತೊಳಿಬೇಕಾದ್ರೆ ಓಂ ಅಂತ ತಿಳ್ಕೊಂಡು ಉಚ್ಚಾರವನ್ನು ಮಾಡ್ತಾ 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 ಓಂ ನಮ ಶಿವಾಯ ಅನ್ನುವಂಥದ್ದು ಶ್ರೀ ಗುರು ಬಸವಲಿಂಗಾಯ ಅನ್ನುವ ಶಿವನೇ ಬಸವ, ಬಸವ ಶಿವನೇ ಎರಡೂ ಬಂದೆ. ಅದು ಉಚ್ಚಾರವನ್ನು ಮಾಡ್ತಾ ಶರಣರು ಬಟ್ಟೆಯನ್ನು ಮಡಿ ಮಾಡ್ತಿದ್ರು. ಆ ಶರಣರು ಹೊಂಟ್ರೆ ಸಾಕು, ಅಂದ್ರೆ ಮಡಿವಾಳ ಮಾಚಿ ತಂದೆ ಹೊಂಟ್ರೆ ಸಾಕು, ಇನ್ನುಳಿದವರೆಲ್ಲ ಯಪ್ಪ ಬೇಡಪ್ಪ ಮಹಾಶರಣರದಾರ, ಸಾಮಾನ್ಯ ಶರಣರಲ್ಲ ಇವರು ಅಂತಿಕೊಂಡು ಮಡಿವಾಳ ಮಾಚಿ ತಂದೆಗೆ ಹೆದರಿ ದೂರ ಸರಿತಿದ್ರು. ಕಲ್ಯಾಣ ಕ್ರಾಂತಿ ಸಂದರ್ಭದಲ್ಲಿ ಈ ಮಗ ಬಹಳ ಉರ್ಲಿಕ್ಕತ್ತ, ನೀವ ಯಾರು ಮಡಿವಾಳ ಮಾಚಿ ಬಹಳ ಉರ್ಲಿಕ್ಕತ್ತನ, ಇವನಿಗೆ ಬಟ್ಟಿ ಮಡಿ ಮಾಡ್ಲಿಕ್ಕೆ ಜಾಗನೇ ಕೊಡಬಾರ್ದು, ನೀರೇ ಕೊಡಿ. ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಅನ್ನುವಂಥದ್ದು ಅಷ್ಟಾವರಣ, ನೀನು ಗುರುವಾಗಬಲ್ಲೆ ನಮ್ಮ ಶರಣರು ಕೊಟ್ಟಿದ್ದು. ಎಲ್ಲಿ ನಮ್ಗೆಲ್ಲ ಹೇಳಿದ್ದು, ನೀನು ಗುರುವಾಗಬಲ್ಲೆ, ನೀನು ಲಿಂಗವಾಗಬಲ್ಲೆ, ನೀನು ಮಾತನಾಡುವ ಜಂಗಮ ಆಗಬಲ್ಲೆ. ಮತ್ತೆ ಇನ್ನೊಂದು ಹೇಳ್ತಾರ, ನೀನು ಮಾತನಾಡುವ ದೇವರಾಗಬಲ್ಲೆ ಅಂತ ಹೇಳ್ತಾರ. ಅದಕ್ಕೆ ಇಂಥ ಒಂದು ದೊಡ್ಡ ಕಾನ್ಸೆಪ್ಟ್ ಅದ ನಮ್ಮ ಜೊತೆಗೆ ಇರಬೇಕಾದ್ರೆ ಯಾಕೆ ನಾವು ಕಂಡರ ದೇವರುಗಳಿಗೆ ಕೈ ಮುಗಿಯೋದು, ಕಂಡವರು ಮಾಡಿ ನಮ್ಮ ಜೀವನ ಕಾಲ ಹರಣ ಮಾಡೋದು ನಮ್ಮ ಶರಣ ಮಾಡಿಲ್ಲ, ಕೈ ಮುಗಿಲಿಕ್ಕೆ ಹೋಗಿಲ್ಲ. ಆ ದೇವಾಲಯಗಳಿಗೆ ನಮ್ಮ ಶುದ್ರ ಅಂತ ದೂರಿಟ್ಟ ಸಲುವಾಗಿ ಬಸವಣ್ಣವ್ರು ಏನು ಮಾಡಿದ್ರು, ಆ ಗುಡಿ ಈ ಗುಡಿ ಯಾಕೆ ಗುಂಡಾರ ತಿರ್ಗಾಡ್ತೀಯಪ್ಪ, ತಿರ್ಗಾಡಬೇಡ, ಅವಶ್ಯಕತೆ ಇಲ್ಲ, ನಿನಗೆ ಶೂದ್ರ ಅಂತ ಹಿಂದಿಟ್ಟಾರಲ್ಲ, ಅದಕ್ಕೆ ನಿನ್ನ ಕೈಯಾಗ ಲಿಂಗ ತಗೋ, ನಿನ್ನೊಳಗೆ ದೇವರನ್ನ ನೀನೇ ನೋಡು. ನಿನ್ನೊಳಗಿರುವಂಥ ದೇವರು ಸುಪ್ರೀಂ ಪವರ್ ಅದ. ನಾವು ಒಳಗಡೆ ಒಬ್ಬ ಒಂದು ಬಿಗ್ ಬ್ಯಾಂಗ್ ಥಿಯರಿ ಅಂತದ, ಒಂದು ಎಟರ್ನಲ್ ಟ್ರುತ್ ಅಂತದ, ನಿನ್ನೊಳಗೆ ಆತ್ಮ ಅಂತದ, ಒಂದು ಜೀವ ಅಂತದ, ಒಂದು ನಾವು ನೀವೆಲ್ಲ ಹುಟ್ಟೋಕ್ಕಿಂತ ಮುಂಚಿತವಾಗಿ ದೇವರ ಮಕ್ಕಳು ಅನ್ನೋದು ಹೇಳಿದ್ರಲ್ಲ, ಮೊಮ್ಮಕ್ಕಳು ಅಂತ ಅಣ್ಣವ್ರು ಹೇಳಿದ್ರಲ್ಲ, ಆ ಮೊಮ್ಮಕ್ಕಳು ವಂಶಸ್ಥರು ನಾವಿದ್ದೀವಿ. ಯಾವುದು ಮಾಚಿ ತಂದೆ ವಂಶಸ್ಥರು ನಾವಿದ್ದೀವಿ, ಬಸವಣ್ಣನವರು ವಂಶಸ್ಥರು ನಾವಿದ್ದೀರಿ, ಡೋಹರ ಕಕ್ಕಯ್ಯ ಶರಣರು ವಂಶಸ್ಥರು ನಾವಿದ್ದೀರಿ, ಮಾದಾರ ಚೆನ್ನೈನ ವಂಶಸ್ಥರು ನಾವಿದ್ದೀವಿ. ಮತ್ತೆ ಇನ್ನುಳಿದ ಶರಣರು ಎಲ್ಲ ವಂಶಸ್ಥರು, ಅನೇಕ ತಾಯಂದ್ರಿ 12 ಶತಮಾನದಲ್ಲಿ ಇದ್ರಲ್ಲ ಅವರೆಲ್ಲ ವಂಶಸ್ಥರು ನಾವಿದ್ದೀವಿ ಅನ್ನೋದು ಏನು ಅಂತದ್ದು ಕಾಣುವ ಸಲುವಾಗಿ ಇಷ್ಟಲಿಂಗ ವಿಭೂತಿ. ಅದಕ್ಕೆ ಕುಂಕುಮ ಕಸ್ತೂರಿಯ ಪೂಜಿಕೊಂಡು ಹೋದಿರಿ ಅಣ್ಣ ಅಂತ ನಾವು ಅಂತೀವಲ್ಲ. ಕುಂಕುಮ ಕಸ್ತೂರಿ ಅನ್ನುವಂಥದ್ದು ಬೇಕಾಗಿಲ್ಲ, ಅದು ಒಂದು ರಕ್ತದ ಸಂಕೇತ. ಅದು ನಮಗೆ ವಿಭೂತಿ ಬೇಕು, ಕೊರಳ ಲಿಂಗ ಬೇಕು, ರುದ್ರಾಕ್ಷಿ ಬೇಕು. ನಮ್ಮ ಜೀವನ ಮಾನತ್ವ ಮನುಷ್ಯತ್ವ ಕಡೆಗೆ ತೆಗೆದುಕೊಂಡು ಬಂದಂಥವ್ರು, ದೈವತ್ವದ ಕಡೆಗೆ ನಮ್ಮನ್ನು ತೆಗೆದುಕೊಂಡು ಬಂದಂಥವ್ರು, ಅನುಭವ ಮಂಟಪದಲ್ಲಿ ಸರಿ ಸಮವಾಗಿ ತಮ್ಮ ಬಾಜು ಪಕ್ಕದಲ್ಲೇ ಕುಂದಿರಿಸ್ಕೊಂಡು ನಮಗೆ ಅನುಭವ ಮಂಟಪಕ್ಕೆ ವಚನ ಸಾಹಿತ್ಯವನ್ನು ಬರಲಿಕ್ಕೆ ಹಚ್ಚಿದಂಥವರು ನಮ್ಮ ವಿಶ್ವಗುರು ಬಸವ ತಂದೆ. ಅದಕ್ಕೆ ಬಸವ ತಂದೆ ಅಂದರೆ ಏನು ಅನ್ನುವಂಥದ್ದು ದಿನ ಪ್ರತಿದಿನ ಮನೆಯಲ್ಲಿ ಗೋಡೆ ಮೇಲೆ ಒಂದೆರಡು ಮಾಚಿ ತಂದೆ ವಚನಗಳು, ಒಂದೆರಡು ಅಕ್ಕನ ವಚನಗಳು, ಒಂದೆರಡು ಕಿನ್ನರಿ ಬೊಮ್ಮೆಯ ವಚನಗಳು, ಈ ರೀತಿ ಮನೆಯಲ್ಲಿ ಸುಮ್ಮನೆ ಹೋಗ್ತಾ ಬರ್ತಾ ನೋಡ್ತಾ ಇದ್ದಾಗ ಆ ವಚನಗಳು ತಂತಾನೇ ಸ್ಮರಣೆಯಲ್ಲಿ ಉಳಿದು ಬಿಡ್ತಾವ. ಅಂಥದ್ದು ಮಾಡ್ತಾ ಮಾಡ್ತಾ ನಾವು ಆ ಮೊಮ್ಮಕ್ಕಳು ಅನ್ನುವಂಥದ್ದು ನಮ್ಮತನವನ್ನು ಉಳಿಸ್ಕೊಂಡು ನಾವು ನೀವು ಹೋಗುವ ಸಲುವಾಗಿ ಮಾಚಿ ತಂದೆಯ ಜಯಂತಿ ಅಂತ ನಾವು ಆಚರಣೆ ಮಾಡ್ತೀವಿ. ಶ್ರೀನಗರಗಳೇ ಸಮಯ ಭಾಳ ಆಗ್ಯದ. ಹೊಟ್ಟೆಯ ವಿದ್ಯೆ ಬೇಕು ಹೊರತು ನೆತ್ತೆ ಉದ್ದೆ ಸಾಕು ಅಂತ. ಹೊಟ್ಟೆಗಿದ್ದಾದ್ಮೇಲೆ ನೆತ್ತೆ ವಿದ್ಯೆ ಒಳಗೆ ಹೋಗ್ತದ. ಹೊಟ್ಟೆಗಿಲ್ಲ ಅಂದ್ರೆ ಇದು ನಾವೇನು ಹೇಳಿದ್ರು ಒಳಗೆ ಹೋಗಂಗಿಲ್ಲ. ಅದಕ್ಕೆ ಮಕ್ಕಳಣ್ಣನವರಾಗಿರ್ಬೋದು ಇದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಿರಿ.
ವೇದಿಕೆನೂ ತುಂಬ ಚೆನ್ನಾಗಿದೆ. ನಿಮ್ಮೆಲ್ಲರಿಗೂ ಇಲ್ಲಿ ನೆರೆದಿರುವಂಥ ಎಲ್ಲ ನಮ್ಮ ಮಾಜಿ ತಂದೆಯ ಸಮುದಾಯದ ಅಣ್ಣನವರಿಗೆ ಮತ್ತು ತಾಯಂದಿರಿಗೆ, ಇಲ್ಲಿ ನೆರೆದಿರುವಂಥ ಎಲ್ಲ ನಮ್ಮ ಕುಲಬಾಂಧವರಿಗೆ ಅನಂತ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಅವರ ಸಮಕಾಲೀನಲ್ಲಿರುವಂಥ ಶರಣರು ತಮ್ಮದೇ ಆಗಿರ್ತಕ್ಕಂಥ ಕಾಯಕದ ಜೊತೆಯಲ್ಲಿ ಸಮಾಜವನ್ನ ತಿದ್ದುವಂತ ಕೆಲಸ 12ನೇ ಶತಮಾನದಲ್ಲಿ ಶರಣರ ಮಾಡಿದರು. ಆ ಶರಣರ ಒಡನಾಟದಲ್ಲಿರ್ತಕ್ಕಂಥ ಒಬ್ಬ ಮಡಿವಾಳ ಮಾಚಿದೇವರು. ಮಡಿವಾಳ ಮಾಚಿದೇವರು ತಮ್ಮ ಕಾಯಕದ ಜೊತೆಯಲ್ಲಿ ಸಮಾಜದಲ್ಲಿರ್ತಕ್ಕಂಥ ಅಂಧಕಾರವನ್ನ, ಸಮಾಜದಲ್ಲಿರ್ತಕ್ಕಂಥ ಮೌಢ್ಯಗಳನ್ನ, ಸಮಾಜದಲ್ಲಿರ್ತಕ್ಕಂಥ ಕಂದಾಚಾರಗಳ ಜೊತೆಯಲ್ಲಿ ಸಮಾಜವನ್ನು ತಿದ್ದುವಂತ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ಮಡಿವಾಳ ಮಾಚಿದೇವ ಅಂತ ಹೇಳ್ತಾರೆ. ಕೇವಲ ಅಷ್ಟೇ ಮಾಡಲಿಲ್ಲ, 12ನೇ ಶತಮಾನದಲ್ಲಿ ಬಹಳಷ್ಟು ವಚನಗಳನ್ನ ರಕ್ಷಣೆ ಮಾಡುವಂತ ಕೆಲಸ, ವೀರ ಗಣಾಚಾರಿ ಅಂತ ಹೇಳ್ತಾರೆ. ವಚನಗಳನ್ನ ಹರಿದು ಹಂಚಿ ಹೋಗುವಂತ ವಚನಗಳನ್ನ ರಕ್ಷಣೆ ಮಾಡತಕ್ಕಂತ ಕೆಲಸ ಯಾರು ಮಾಡಿದ್ರಂದ್ರ ಮಡಿವಾಳ ಮಾಚಿದೇವರು ಮಾಡಿದ್ರು ಅನ್ನುವಂತ ಮಾತನ್ನ. ಯಾವುದೇ ಅನ್ಯಾಯ ಆಗಲಿ, ಅತ್ಯಾಚಾರ ಆಗಲಿ, ಅಧರ್ಮ ಆಗಲಿ, ಸಮಾಜದ ಮೇಲೆ ಬಲಾತ್ಕಾರ ಆಗಲಿ, ಯಾವುದಾದರೂ ನಡೆದಂತ ಸಮಯದಲ್ಲಿ ಯಾರು ರಕ್ಷಣೆ ಮಾಡ್ತಾರೆ, ಯಾರು ಅದಕ್ಕ ಬೆನ್ನೆಲುಬಾಗಿ ನಿಂದಿರ್ತಾರೆ ಅವ್ರಿಗೆ ಗಣಾಚಾರಿ ಅಂತ ಹೇಳ್ತಾರೆ. ಹರಿದು ಹೋಗುವಂತ ವಸ್ತುಕ್ಕೆ ರಕ್ಷಣೆ ಮಾಡ್ತಕ್ಕಂಥವ್ರಿಗೆ ಗಣಾಚಾರಿ ಅಂತ ಹೇಳ್ತಾರೆ. ಹಾಗೆ ವಚನ ಸಾಹಿತ್ಯವನ್ನ ಹರಿದು ಹಂಚು ಹೋಗುವಂತ ಸಮಯದಲ್ಲಿ ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ಮಡಿವಾಳ ಮಾಚಿದೇವ ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಇನ್ನೊಂದು ಕೆಲಸ ಮಾಡ್ಯಾರ ಅವರು. ಕೇವಲ ಮಲಿನವಾಗಿರ್ತಕ್ಕಂಥ ಬಟ್ಟೆಯನ್ನು ತೊಳಿಲಿಲ್ಲ ಅವರು. ಮಲಿನವಾಗಿರ್ತಕ್ಕಂಥ ಬಟ್ಟೆಯ ತೊಳೆಯೋದರ ಜೊತೆಯಲ್ಲಿ ಬಹಳಷ್ಟು ಜನರ ಮನಸ್ಸುಗಳನ್ನು ಹೊಲಸಾಗಿರ್ತಕ್ಕಂಥ ಮನಸ್ಸುಗಳನ್ನು ತೊಳೆದು ಎಲ್ಲರ ಮನಸ್ಸುಗಳು ಕಟ್ಟುವಂತ ಕೆಲಸ ಮಡಿವಾಳ ಮಾಚಿದೇವ ಆಗಿನ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು. ಬಹಳ ಜನ ಬಟ್ಟೆ ತೊಳೆದಿರ್ಬಹುದು, ಬಹಳ ಜನ ಮನೆ ಸ್ವಚ್ಛ ಮಾಡಿರ್ಬಹುದು, ಆದ್ರೆ ಮಡಿವಾಳ ಮಾಚಿದೇವ ಮನಸ್ಸುಗಳನ್ನು ಸ್ವಚ್ಛ ಮಾಡುವಂತ ಕೆಲಸ ಮಾಡಿರ್ತಕ್ಕಂಥ ಶರಣ ಮಡಿವಾಳ ಮಾಚಿದೇವ ಇದ್ರು ಅನ್ನುವಂತ ಮಾತನ್ನು ಹೇಳ್ಬೇಕಾಗ್ತದೆ. ಅಂತ ಮಡಿವಾಳ ಮಾಚಿದೇವರ ಜಯಂತಿಯನ್ನ ಕಲಬುರಗಿ ಜಿಲ್ಲೆಯಲ್ಲಿ ಬಹುಶಃ ಪ್ರತಿ ವರ್ಷ ಮಾಡೋದರ ಜೊತೆಯಲ್ಲಿ ಈ ವರ್ಷ ಬಹಳ ವಿಶೇಷ. ಎಲ್ಲ ಯುವಕರದಾರೆ. ಇವತ್ತು ಉತ್ಸವ ಸಮಿತಿ ಒಳಗ ಬಹಳಷ್ಟು ಜನ ನಮ್ಮ ಸಮಾಜದ ಮಡಿವಾಳ ಸಮಾಜದ ಉತ್ಸವ ಯುವಕರದಾರ. ಯುವಕರು ಕೇವಲ ಸಮಾಜ ಉತ್ಸವಕ್ಕೆ ಅಷ್ಟೇ ಮಾತ್ರವಲ್ಲ, ಸಮಾಜವನ್ನ ಭದ್ರವಾಗಿ ಅದನ್ನ ಕಟ್ಟುವಂತ ಕೆಲಸ, ಮನಸ್ಸುಗಳನ್ನ ಕಟ್ಟುವಂತ ಕೆಲಸ, ಸಮಾಜವನ್ನ ಕಟ್ಟುವಂತ ಕೆಲಸ ಇವತ್ತು ಸಮಾಜದಲ್ಲಿ ನಮ್ಮ ಯುವಕರು ಮಾಡಿರ್ತಕ್ಕಂಥದ್ದು ಬಹಳ ಮೆಚ್ಚುವಂತ ಕೆಲಸ. ಈ ಕೆಲಸ ಬಹಳ ಅವಶ್ಯವಾಗಿ ಆಗ್ಬೇಕು. ಬಹಳ ಲೇಟ್ ಆಯ್ತು ಈ ಕೆಲಸ. ಮಡಿವಾಳ ಮಾಚಿದೇವರ ಮಾಡಿರುವಂತ ಜಯಂತಿ ಆಗಲಿ, ಇವತ್ತು ಉತ್ಸವ ಆಗಲಿ, ಇವತ್ತು ಸಂಘಟನೆ ಆಗಲಿ ಬಹಳ ಲೇಟ್ ಆಗಾಯ್ತು. ಯಾಕಂದ್ರೆ ಇವತ್ತು ಸಮಾಜದಲ್ಲಿ ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಜನ, ವಿದ್ಯಾವಂತರು ಬಹಳಷ್ಟು ಕಡಿಮೆ ಇರುವಂತ ಜನ, ಕಾಯಕಕ್ಕೆ ಮಹತ್ವ ಕೊಟ್ಟಿರುವಂತ ಜನ. ಆದ್ರೆ ಇವತ್ತ ಸಮಾಜದಲ್ಲಿ ಬಹಳಷ್ಟು ಜನ ವಿದ್ಯಾವಂತರನ್ನಾಗಿ ಸಮಾಜವನ್ನ ಕಟ್ಟುವಂತ ಕೆಲಸ, ಸಮಾಜವನ್ನು ಮುನ್ನಡೆಸುವಂತ ಕೆಲಸ ಈ ಸಮಾಜದಿಂದ ಆಗ್ಬೇಕಾಗಿದೆ. ನಮ್ಮ ರವಿಕುಮಾರ್ ಶಾಪುರ್ ಅವರು ಸಣ್ಣವರು ಇದ್ರು ಕೂಡ ಸಮಾಜದ ಬಗ್ಗೆ ಚಿಂತನೆಯನ್ನು ಇಟ್ಟುಕೊಂಡು ಸಮಾಜದಲ್ಲಿ ಇರ್ತಕ್ಕಂಥ ಬಹಳಷ್ಟು ಅಂಧಾಚಾರ, ಅನಾಚಾರ, ಸಮಾಜದಲ್ಲಿರುವಂತ ಕಂದಾಚಾರಗಳ ಬಗ್ಗೆ ಬಹಳಷ್ಟು ಅದನ್ನ ಸಂಘಟನೆ ಮುಖಾಂತರ ಅದನ್ನು ದೂರ ಕರೆಸಿ ವಿದ್ಯಾವಂತರಾಗಿ ಸಮಾಜವನ್ನು ಮುನ್ನಡೆಸಿಕೊಂಡು ಹೋಗಬೇಕು ಅನ್ನುವಂತ ಕಲ್ಪನೆಯನ್ನು ಇಟ್ಟುಕೊಂಡು ಇವತ್ತ ಈ ಸಮಾಜದ ಈ ವರ್ಷದ ಉತ್ಸವ ವೈಭವದಿಂದ ನಡೆದಿರ್ತಕ್ಕಂಥದ್ದು. ಮುಂದೂ ಕೂಡ ಈ ಸಮಾಜಕ್ಕೆ ನಿಮ್ಮೆಲ್ಲರ ಬೆಂಬಲವನ್ನ, ನಿಮ್ಮೆಲ್ಲರ ಸಹಕಾರದಿಂದ ಹೆಚ್ಚಿನ ರೀತಿಯಿಂದ ಈ ಜಿಲ್ಲೆಯಲ್ಲಿ ಈ ಸಮಾಜದ ಉತ್ಸವವನ್ನ
ಮಡಿವಾಳ ಸಮಾಜದ ಜಯಂತಿಯನ್ನ ಬಹಳ ಸುಂದರವಾಗಿ ಆಗಬೇಕು ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿ, ನೀವೆಲ್ಲ ಬಹಳ ಜನ ಇನ್ನ ಪ್ರಸಾದ ತಗೊಂಡಿಲ್ಲ, ಬೆಳಗಿನಿಂದ ಬಹಳ ಜನ ಪ್ರಸಾದ ಮಾಡಿಲ್ಲ. ಅದಕ್ಕೆ ನೀವೆಲ್ಲ ಹೆಚ್ಚಿನ ಸಮಯವನ್ನ ಈ ಉತ್ಸವ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೆ ಕೂಡ ಅಭಿನಂದನೆಗಳನ್ನ ತಿಳಿಸಿ ನಾನು 2 ಮಾತುಗಳ ವಿರಾಮ ಕೊಡ್ತೇನೆ. ಶಿವಂಬೈ ಈ ಮೂಲಕ ಈ ಕಲಬುರಗಿ ಜಿಲ್ಲಾ ಮಡಿವಾಳ ಸಮಾಜದೊಂದಿಗೆ ತಿಳಿಯಬಯಸುವುದೆಂದರೆ, ನಾನು ರವಿಕುಮಾರ್ ಶಾಪುರ್ಕರ್ ಜಿಲ್ಲಾ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷನಾಗಿರ್ತಕ್ಕಂಥ ನಾನು ಇವತ್ತಿನ ದಿನ ವೀರ ಗಣಾಚಾರ್ಯ ಮಡಿವಾಳ ಮಾಚಿದೇವರ 26ನೇ ಜಯಂತಿ ಅಂಗವಾಗಿ ಕಲಬುರಗಿಯಲ್ಲಿ ಎಲ್ಲ ಕುಲ ಬಾಂಧವರು ಸೇರಿಕೊಂಡು ಮಹಿಳೆಯರು, ತಾಯಂದಿರು, ಎಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸೇರಿಕೊಂಡು ಅದ್ಧೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾಂದಿ ಆಗಿರ್ತಕ್ಕಂಥ ಒಂದು ಗಳಿಗೆ ನಮ್ಮ ಕಲಬುರಗಿ ನಗರದಲ್ಲಾಗಿರ್ತಕ್ಕಂಥ ಕಲಬುರಗಿ ನಗರದ ಜಿಲ್ಲಾಡಳಿತ ವತಿಯಿಂದ, ಮಹಾನಗರ ಪಾಲಿಕೆ ವತಿಯಿಂದ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಾಗೂ ಜಿಲ್ಲಾ ಮಡಿವಾಳ ಸಮಾಜ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಇವತ್ತಿನ ದಿನ ಬೆಳಗ್ಗೆ 8ಗಂಟೆಗೆ ಕಲಬುರಗಿ ನಮ್ಮ ಮಡಿವಾಳ ಮಾಚಿದೇವರ ವೃತ್ತದಲ್ಲಿ ಮಡಿವಾಳ ಮಾಚಿದೇವರ ಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಸರಸ್ಥಳ ಧ್ವಜವನ್ನು ವಂದನೆ ಅರ್ಪಣೆ ಮಾಡುವುದರ ಮೂಲಕ ಸೇರಿರ್ತಕ್ಕಂಥ ಎಲ್ಲ ಸುಮಾರು 151 ಕುಂಭ ಮತ್ತು ಕಳಸ ನಂಬಿಕೆ ಕಾರ್ಯಕ್ರಮವನ್ನು ಚಾಲನೆ ಮಾಡಿರ್ತಕ್ಕಂಥದ್ದು. ಕಾರ್ಯಕ್ರಮದ ಚಾಲನೆಯನ್ನು ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಶ್ರೀನಿವಾಸ ಸಾರಿಗೆ ಅಪ್ಪಾಜಿಯವರ ಅಮೃತವಾಸದಿಂದ ಚಾಲನೆ ಮಾಡಿರ್ತಕ್ಕಂಥದ್ದು. ಅದರ ಜೊತೆ ಕುಂಭ ಮತ್ತು ಕಳಸದ ಚಾಲನೆಯನ್ನು ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಪೂಜನೀಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಣಿ ಅಪ್ಪಾಜಿಯವರ ಅಮೃತವಾಸದಿಂದ ಕುಂಭ ಮತ್ತು ಕಳಸದ ಚಾಲನೆ ನೀಡಿ ಮತ್ತು ಜನತಾ ಬಜಾರ್ ಮತ್ತು ಜಗತ್ತು ಉತ್ಸವದ ಮೂಲಕ ಕಲಬುರಗಿ ಜಿಲ್ಲೆಯ ಕಲಬುರಗಿ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಎಸ್.ಎಂ. ಪಂಡಿತ್ ರಂಗಮಂದಿರಕ್ಕೆ ಆಗಮಿಸಿ ಅದ್ಧೂರಿಯಾಗಿರ್ತಕ್ಕಂಥ ಭವ್ಯ ಮೆರವಣಿಗೆ ಮೂಲಕ ನಮ್ಮ ಮಡಿವಾಳ ಮಾಚಿದೇವರ ಭಾವಚಿತ್ರವನ್ನು ಮಾಡುವಂಥ ಈ ಒಂದು ರಂಗಮಂದಿರಕ್ಕೆ ತೆಗೆದುಕೊಂಡು ಬರಲಾಗಿದೆ. ತದನಂತರ ವೇದಿಕೆ ಮೇಲೆ ಜಿಲ್ಲಾಡಳಿತದ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಅಲಂಕೃತವಾಗಿ ವಹಿಸಿಕೊಂಡು ತದನಂತರ ಸಾನ್ನಿಧ್ಯವನ್ನು ಪರಮ ಪೂಜ್ಯರಾಗಿರ್ತಕ್ಕಂಥ ಸಚಿವ ಸಮಿತಿ ಅಪ್ಪಾಜಿಯವರು ಜೊತೆಗೆ ನೇತೃತ್ವವನ್ನು ಬಿಜಾಪುರ ಕಾಲೋನಿ ಅಕ್ಕಮಾದೇವಿ ಆಶ್ರಮದ ಪೂಜ್ಯರಾಗಿರ್ತಕ್ಕಂಥ ಮಾತೋಶ್ರೀ ಪ್ರಭುಶ್ರೀ ಕಾಯರು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಎಲ್ಲ ಮಡಿವಾಳ ಬಾಂಧವರು, ತಾಯಂದಿರು, ಅಕ್ಕಂದಿರು, ಅಣ್ಣ ತಮ್ಮಂದಿರು, ಎಲ್ಲ ಸಹೋದರರು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಅದ್ಧೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿ ಮಾಡಿ ಸಹಕರಿಸಿರ್ತಕ್ಕಂಥ ಎಲ್ಲ ನಮ್ಮ ಮಡಿವಾಳ ಬಾಂಧವರಿಗೆ, ತಾಯಂದಿರಿಗೆ, ಅಣ್ಣ ಕೂಡ ಮಾತಾಡುವ ಮೂಲಕ ಅನಂತ ಧನ್ಯವಾದಗಳು. ಬಂಧುಗಳೇ, ಯಾವತ್ತಿಗೂ ಕೂಡ ನಮ್ಮ ಮಡಿವಾಳ ಮಾಚಿದೇವರ ಶರಣರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಶರಣರು 12ನೇ ಶತಮಾನದ ಶರಣರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಶರಣರು ಜೊತೆಗೆ ಕಾಯಕ ನಿಷ್ಠಾ ಕಾಯಕವನ್ನು ಮಾಡ್ತಾ ಈ ಕೇವಲ ಸಮಾಜದ ಮಡಿಯನ್ನು ಬೆಳೆದ ಮನಸ್ಸಿನ ಮಲಿನವನ್ನು ಕೂಡ ಕೊಯ್ತಕ್ಕಂಥ ವಚನದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ವಚನಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ನಮ್ಮ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಅದ್ಧೂರಿಯಾಗಿ ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ನಮ್ಮ ಮಡಿವಾಳ ಎಲ್ಲರಿಗೂ ಕೂಡ ಹಿರಿಯರು ಎಲ್ಲರಿಗೂ ಕೂಡ ಈ ಮೂಲಕ ಅನಂತ ಧನ್ಯವಾದಗಳನ್ನು. ತಮ್ಮ ಹೆಸರು ಸರ್? ರವಿಕುಮಾರ್ ಶಾಪುರ್ಕರ್ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷ.